ಸ್ಟೆಪ್ನಿ ಕಳಚಿ ಬಿದ್ದು ತೆಲಂಗಾಣದಲ್ಲಿ ಕಾರು ಪಲ್ಟಿಯಾಗಿದೆ. ಕಾರು ಪಲ್ಟಿ ಹೊಡೆದು ಮನೆ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ತೆಲಂಗಾಣದ ಹಿಂದೂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸ್ಟೆಪ್ನಿ ಕಳಚಿ ಬಿದ್ದು ತೆಲಂಗಾಣದಲ್ಲಿ ಕಾರು ಪಲ್ಟಿಯಾಗಿರುವಂತದ್ದು. ತೆಲಂಗಾಣದ ಹಿಂದೂಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಕಾರು ಪಲ್ಟಿ ಹೊಡೆದು ಮನೆ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿದೆ. ರಾಯಚೂರು ಕಾಂಗ್ರೆಸ್ ಮುಖಂಡನಿಗೆ ಈ ಸಂದರ್ಭದಲ್ಲಿ ಗಂಭೀರ ಗಾಯ ಆಗಿರುವಂತದ್ದು. ಕಾರಿನ ಹಿಂಬದಿಯ ಕೆಳಭಾಗದಲ್ಲಿ ಈ ಸ್ಟೆಪ್ನಿ ಇತ್ತು. ಕಳಚಿ ಬಿದ್ದಂತಹ ಸ್ಟೆಪ್ನಿಯಿಂದ ಇದ್ದಕ್ಕಿದ್ದಂತೆ ಕಾರು ಪಲ್ಟಿಯಾಗಿದೆ. ಸದ್ಯ ಪ್ರಾಣಾಪಾಯದಿಂದ ಕಾಂಗ್ರೆಸ್ ಮುಖಂಡ ಪಾರಾಗಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ರಾಯಚೂರು ಕಾಂಗ್ರೆಸ್ ಮುಖಂಡನಿಗೆ ಈಗ ಗಂಭೀರ ಗಾಯ ಆಗಿರುವಂತದ್ದು. ಕಾರಿನ ಹಿಂಬದಿ ಇದ್ದಂತಹ ಸ್ಟೆಪ್ನಿ ಕಳಚಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಕ್ಷಣಾರ್ಧದಲ್ಲಿ ಪಾರಾಗಿದ್ದಾರೆ. ಸಾವಿನ ಮುನ್ಸೂಚನೆಯಿಂದ ತೆಲಂಗಾಣದ ಹಿಂದೂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸ್ಟೆಪ್ನಿ ಕಳಚಿ ಬಿದ್ದ ತೀವ್ರತೆ, ಹೆಂಗೆ ಕಾರು ಪಲ್ಟಿಯಾಗುತ್ತೆ, ಕಾಂಪೌಂಡ್ ಅನ್ನು ಹಾರಿ ಕಾರ್ ಹೆಂಗೆ ಒಳಗೆ ಬೀಳುತ್ತೆ ಅನ್ನುವ ದೃಶ್ಯವನ್ನ ನೀವು ಸಿಸಿಟಿವಿ ಕ್ಯಾಮೆರಾದಲ್ಲಿ ಗಮನಿಸಿದ್ದೀರಾ. ರಾಯಚೂರು ಕಾಂಗ್ರೆಸ್ ಮುಖಂಡ ಕೂದಲೆಳೆ ಅಂತರದಿಂದ ಸಾವಿನ ಕದ ತಟ್ಟಿಬಿಟ್ಟು ಪಾರಾಗಿದ್ದಾರೆ. ತೆಲಂಗಾಣದ ಹಿಂದೂಪುರ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಒಂದು ಸ್ಟೆಪ್ನಿಯಿಂದ ಕಾರ್ ಹೆಂಗ್ ಪಲ್ಟಿಯಾಗುತ್ತೆ, ಜೀವಕ್ಕೆ ಹೆಂಗ್ ಕುತ್ತು ಬರುತ್ತೆ ಅನ್ನೋದನ್ನ ಈ ವಿಡಿಯೋ ನೋಡಿದ್ರೆ ಗಮನಿಸಬಹುದು. ಕಾರಿನ ಹಿಂಬದಿ ಇತ್ತು, ಕೆಳಭಾಗದಲ್ಲಿ ಸ್ಟೆಪ್ನಿ ಕಳಚಿ ಬೀಳುತ್ತೆ. ಸ್ಟೆಪ್ನಿ ಇದ್ದಕ್ಕಿದ್ದಂತೆ ಕಾರು ಏಕಾಏಕಿ ಪಲ್ಟಿಯಾಗಿ ಕಾಂಪೌಂಡಿನ ನುಗ್ಗಿ ಒಳಗೆ ಬರುತ್ತೆ. ಕೂದಲೆಳೆಯ ಅಂತರದಿಂದ ಪ್ರಾಣಾಪಾಯದಿಂದ ರಾಯಚೂರು ಕಾಂಗ್ರೆಸ್ ಮುಖಂಡ ಪಾರಾಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೂ ಕೂಡ ರಾಯಚೂರು ಕಾಂಗ್ರೆಸ್ ಮುಖಂಡ ಕಾಣಿಸಿಕೊಂಡಿದ್ದಾರೆ. ಒಂದಿಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರ ಜೊತೆ ಕೆಲಸ ಮಾಡಿ ಗುರುತಿಸಿಕೊಂಡಿರುವಂತದ್ದು. ಹಾಗಾಗಿ ಕೂದಲೆ ಅಂತರದಿಂದ ಈಗ ಪಾರಾಗಿರೋದನ್ನ ಗಮನಿಸಿಕೊಂಡು ಬಚಾವಾದೆ ಅಂತ ಹೇಳಿ ಮತ್ತೆ ಬದುಕೋದಕ್ಕೆ ಅವಕಾಶ ಸಿಕ್ತು ಅಂತ ಸದ್ಯ ಅವರು ಈಗ ಗಂಭೀರ ಗಾಯಗಳ ಮಧ್ಯೆಯೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ರಾಯಚೂರು ಕಾಂಗ್ರೆಸ್ ಮುಖಂಡನಿಗೆ ಗಂಭೀರ ಗಾಯ ಆಗಿರೋದಂತೂ ನಿಜ. ಆದ್ರೆ ಆ ಕಾರು ಡಿಕ್ಕಿಯಾದ ತೀವ್ರತೆ ಎಷ್ಟು ಭರ್ಜರಿಯಾಗಿದೆ ಅಂತ ಅಂದ್ರೆ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಆ ಒಂದು ತೀವ್ರತೆಯಲ್ಲಿ ಕಾರು ಕಾಂಪೌಂಡ್ ಅನ್ನು ಕೂಡ ಒಡೆದು ಒಳಗೆ ನುಗ್ಗಿದೆ. ಇದರಲ್ಲಿ ಸಂದರ್ಭದಲ್ಲಿ ಬಹುಶಃ ಆ ಒಂದು ಸ್ಟೆಪ್ನಿ ಇಲ್ಲದೆ ಇದ್ರೆ ಆರಾಮಾಗಿ ಹೋಗ್ತಿದ್ರೋ ಏನೋ. ಬಟ್ ಈ ಒಂದು ಸ್ಟೆಪ್ನಿ ನೋಡೋದಕ್ಕೆ ಬಹಳ ಚಿಕ್ಕ ವಸ್ತು, ಆದ್ರೆ ಅದು ಹಿಂಬದಿಯಿಂದ ಬಿದ್ದಿದ್ರಿಂದ ಕಾರು ಯಾವ ತೀವ್ರತೆಯಲ್ಲಿ ಪಲ್ಟಿ ಹೊಡೆಯುತ್ತೆ, ಹೆಂಗೆ ತೆಲಂಗಾಣದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ. ಬಹಳ ಬೆಚ್ಚಿ ಬೀಳಿಸುವಂತ ಘಟನೆ ಇವತ್ತು ಬೆಳ್ಳಂಬೆಳಗ್ಗೆ ಸಾಕ್ಷಿ ಆಗಿರುವಂತದ್ದು. ಕಾರ್ ಪಲ್ಟಿ ಹೊಡೆಯುತ್ತೆ, ಮನೆ ಕಾಂಪೌಂಡ್ಗೆ ನುಗ್ಗುತ್ತೆ. ಅದು ಆಗಿರುವಂತಹ ಆಫ್ಟರ್ ಆಲ್ ಒಂದು ಸ್ಟೆಪ್ನಿ ವಿಚಾರಕ್ಕೆ. ಹಾಗಾಗಿ ಹಿಂಬದಿ ಇಡುವಾಗ ಸ್ಟೆಪ್ನಿಗಳನ್ನ ಯಾವ ತರ ಇಡಬೇಕು, ಸುರಕ್ಷತೆಯಿಂದ ಇಡಬೇಕು, ಒಂದು ಅಜಾಗರೂಕತೆಯಿಂದ ಕಾರ್ ಯಾವ ರೀತಿಯಾಗಿ ಪಲ್ಟಿ ಹೊಡೆಯುತ್ತೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದೆ. ಸದ್ಯ ಇಲ್ಲಿ ರಾಯಚೂರಿನ ಕಾಂಗ್ರೆಸ್ ಮುಖಂಡ ಕೂದಲೆ ಅಂತರದಿಂದ ಪಾರಾಗಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿರಬಹುದು, ಆದರೆ ಗಂಭೀರ ಗಾಯಗಳಿಂದ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ.